ರೈಟ್, ಮಹಾಭಾರತದ ಮಹಾಚಿತ್ರಣವನ್ನ ನಿಮಗೆ ಕೊಡ್ತಾ ಇದ್ದೀವಿ. ಲೆಟ್ಸ್ ಗೋ ಟು ಕಲಬುರಗಿ. ಕಲಬುರಗಿಯಲ್ಲಿ ಏನ್ ನಡೀತಾ ಇದೆ ನೋಡೋಣ. ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ ಕಲಬುರಗಿ. ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಡಾಕ್ಟರ್ ಉಮೇಶ್ ಜಾಧವ್. ಮೈತ್ರಿ ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಶಾಕ್ ಕೊಡ್ತಾರಾ? ರಾಜೀನಾಮೆ ಕೊಡೋದು ಪಕ್ಕ ಅಂತ ರಮೇಶ್ ಹೇಳಿದ್ದಾರೆ. ದಿಸ್ ಅನದರ್ ಬ್ರೇಕಿಂಗ್ ನ್ಯೂಸ್ ವಿಚ್ ಇಸ್ ಕಮಿಂಗ್ ಇನ್. ವೋಟಿಂಗ್ ನಂತರ ರಮೇಶ್ ಜಾರಕಿಹೊಳಿ ಹೇಳಿಕೆಯ ವಿಚಾರವಾಗಿ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಮೈತ್ರಿ ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಆಲ್ರೆಡಿ ಶಾಕ್ ಕೊಟ್ಟಿದ್ದಾರೆ. ಬಹಳ ದಟ್ಟವಾದ ವದಂತಿಗಳಿದ್ದವು. ಚುನಾವಣೆಯ ನಂತರದಲ್ಲಿ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಅನ್ನುವಂಥದ್ದು. ಇದೀಗ ವೋಟಿಂಗ್ ಬಳಿಕ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ BS ಯಡಿಯೂರಪ್ಪನವರು ಕೂಡ ಇದೇ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಮೈತ್ರಿ ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡೋದು ಪಕ್ಕ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಉಮೇಶ್ ಜಾಧವ್ ಅವರಿಂದಲೇ ಆರಂಭವಾದಂತಹ ಭಿನ್ನಮತದ ಪರ್ವ ಇದೀಗ ರಮೇಶ್ ಜಾರಕಿಹೊಳಿ ಅವರವರೆಗೂ ಕೂಡ ಬಂದು ನಿಂತಿದೆ. ವೋಟ್ ಮಾಡಿದ ಬಳಿಕ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಮೈತ್ರಿ ಸರ್ಕಾರಕ್ಕೆ ಶಾಕ್ ಖಚಿತ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ರಾಜೀನಾಮೆ ಕೊಡೋದು ಪಕ್ಕ ಅಂತ ಕೂಡ ಹೇಳಿದ್ದಾರೆ. ಸೊ ಎಲೆಕ್ಷನ್ ಮುಗಿದ ನಂತರ ಏನಾಗತ್ತೆ, ಕರ್ನಾಟಕ ಸರ್ಕಾರದ ಸ್ಥಿತಿ ಏನಾಗತ್ತೆ, ಮೈತ್ರಿ ಸರ್ಕಾರದ ಸ್ಥಿತಿ ಏನಾಗತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಆಗತ್ತೆ ಈಗ ಏನು 4 ವಿಧಾನಸಭಾ ಕ್ಷೇತ್ರಗಳಿಗೆ ಬೆಂಗಳೂರು ಉತ್ತರ ಅಥವಾ ಗೊತ್ತಿಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದ್ರ ಮೇಲೆ 4 ಅಥವಾ 2 ಅನ್ನುವಂಥದ್ದು ಗೊತ್ತಾಗತ್ತೆ. CS ಶಿವಳ್ಳಿ ನಾನು ಪಕ್ಷದಾಗ ಈಗ ನಾನು ರಾಜೀನಾಮೆ ಕೊಟ್ಟಿದ್ರೆ ನಾನು ಬೇರೆ ಪಕ್ಷ ವಿಚಾರ ನೋಡ್ರಿ. 99ರಲ್ಲಿ SM ಕೃಷ್ಣಮ್ಮ ಅವರು ತಪ್ಪು ಮಾಡಿದಕ್ಕೆ ದಳದಾರನೇನು ನಾವು ಪಕ್ಷದಾಗ ನಾವು ತಗೊಂಡಿಲ್ಲ. ಅಲ್ಲಿಂದ ಪಕ್ಷದ ಇತಿಹಾಸ ಸ್ವಲ್ಪ ಪಕ್ಷದಲ್ಲಿ ಗೊಂದಲ ಚಾಲು ಆಯಿತು. ನಾವು ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ, ಗುಂಪುಗಾರಿಕೆ ಜಾತಿ ಇರಲಿಲ್ಲ. 99 ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಾಲಾಯಿತು. ಅದು ಇವತ್ತಿನ ಕೈ ಮೀರಿ ಹೋಗಿದೆ. ಕೈ ಮೀರಿದ ನಾವು ರಾಜೀನಾಮೆ ಕೊಡ್ತಂತ ಹೇಳಿದಿಲ್ಲ. ಯಾವಾಗ ಕೊಡ್ತಾನೆ ಅದು ನಿರ್ಧಾರ ಹೋಗುತ್ತೆ. ರಾಜೀನಾಮೆ ಕೊಡ್ತೀನಿ ನಾ ಏನು ಹೇಳೋದಿಲ್ಲ, ನಾ ಹೇಳಕ್ಕೆ ಬರೋದಿಲ್ಲ. ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕರು ಕಾಂಗ್ರೆಸ್ ವಿರುದ್ಧ ಹೇಳಕ್ಕೆ ಬರಲ್ಲ. ಕಾಂಗ್ರೆಸ್ದಾಗ ಹೇಳಿದ್ರು ಅವ್ರು ತಿಳಿದು ವಿಚಾರ ಮಾಡೋದು. ನಂಗೆ ಅನ್ಯಾಯ ಆದದ್ದು ನೋಡಿ ನಮ್ಮ ಜನ ಬೆಂಡದ. ನಾ ಯಾರಿಗೇನು ಹೇಳಿಲ್ಲ. ಸುಳ್ಳೆ ಹತಾಶ ಭಾವನೆಯಿಂದ ಮಾತಾಡ್ತಾರೆ. ಅವ್ರದ್ದು ತಲೆ ಸರಿ ಇಲ್ಲ, ಬಹುಶಃ ಅವ್ರ ತಲೆ ಸರಿ ಇಲ್ಲ. ಆಲ್ ರೈಟ್, ರಮೇಶ್ ಜಾರಕಿಹೊಳಿ ಅವರ ಭಿನ್ನ ವಿಭಿನ್ನ ದೃಶ್ಯಗಳು ಜೊತೆಗೆ ಮಾತು ಕೂಡ ಕೇಳಿದ್ರಿ. ಕಾಂಗ್ರೆಸ್ನವರು ಯಾರು ನನ್ನ ಸಂಪರ್ಕ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ರಾಜೀನಾಮೆ ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಅಷ್ಟೇ ಅಲ್ಲ, ತಮ್ಮ ಸಹೋದರ ಲಖನ್ ಜಾರಕಿಹೊಳಿಯನ್ನ ಗೆಲ್ಲಿಸುವ ಬಗ್ಗೆ ಕೂಡ, ತಮ್ಮ ಪಣದ ಬಗ್ಗೆ ಕೂಡ ಹೇಳಿದ್ರು.